ರಾಜ್ಯದಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ಮಳೆಯ ಆರ್ಭಟ ಹೆಚ್ಚಾಗ್ತಾ ಇದೆ. ಇನ್ನು ಪಶ್ಚಿಮ ಘಟ್ಟ ಪ್ರದೇಶದಲ್ಲೂ ಕೂಡ ಮಳೆ ಹೆಚ್ಚಾಗ್ತಾ ಇರೋದ್ರಿಂದ ಬೆಳಗಾವಿಯಲ್ಲೂ ಕೂಡ ಮಳೆಯಿಂದಾಗಿ ಜನರಿಗೆ ಅನೇಕ ಅವಾಂತರಗಳು ಸೃಷ್ಟಿಯಾಗಿರೋದ್ರಿಂದ ಒಂದಷ್ಟು ಆತಂಕ ಕೂಡ ಶುರುವಾಗಿದೆ. ಗೋವಾ ಲೋಂಡಾ ಬೆಳಗಾವಿ ಸಂಪರ್ಕಿಸುವಂತ ರಸ್ತೆ ಮುಳುಗಡೆ ಆಗ್ಬಿಟ್ಟಿದೆ. ಹೀಗಾಗಿ ಜನರಿಗೆ ಈಗ ಆತಂಕ ಶುರುವಾಗಿದೆ. ಕಾಡಿನಿಂದ ಏಕಾಏಕಿಯಾಗಿ ಹರಿದು ಬಂದಂತ ಅಪಾರ ಪ್ರಮಾಣದ ನೀರೇನಿದೆ ಈ ಒಂದು ಗೋವಾ ಹಾಗೂ ಲೋಂಡಾ ಬೆಳಗಾವಿಯನ್ನ ಸಂಪರ್ಕ ಮಾಡುವಂತ ರಸ್ತೆಯನ್ನ ಮುಳುಗಡೆ ಮಾಡಿಬಿಟ್ಟಿದೆ. ಅಪಾಯವನ್ನ ಲೆಕ್ಕಿಸದೆ ಬೈಕ್ ಮತ್ತು ಕಾರು ಚಾಲನೆ ಮಾಡ್ತಾ ಇದ್ದಾರೆ ಅಲ್ಲಿರುವಂತಹ ಸ್ಥಳೀಯರು. ಹೀಗಾಗಿ ಟ್ರ್ಯಾಕ್ಟರ್ ಒಂದು ಪಲ್ಟಿ ಆಗ್ಬಿಟ್ಟಿದೆ. ನೀರು ಹೋಗುವಂತೆ ಜೆಸಿಬಿಯಿಂದ ಸ್ಥಳೀಯರಿಂದ ಕಾಮಗಾರಿಯನ್ನು ಕೂಡ ನಡೆಸಲಾಗಿದೆ. ಈ ರೀತಿಯಾಗಿ ರಸ್ತೆ ಮುಳುಗಡೆ ಆಗಿದ್ರೂ ಕೂಡ ಅಲ್ಲಿರುವಂತಹ ಸ್ಥಳೀಯರು ಅದೇ ರೀತಿಯಾಗಿ ವಾಹನ ಸವಾರರು ಏನಿದ್ದಾರೆ ಅಲ್ಲೇ ವಾಹನಗಳನ್ನು ಓಡಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ರಸ್ತೆ ಮುಳುಗಡೆ ಆಗಿರುವಂಥ ಸಂದರ್ಭದಲ್ಲೂ ಕೂಡ ವಾಹನ ಓಡಾಡ್ತಾ ಇರುವಂಥ ಸಂದರ್ಭದಲ್ಲೇ ಒಂದು ಟ್ರ್ಯಾಕ್ಟರ್ ಕೂಡ ಪಲ್ಟಿ ಆಗಿಬಿಟ್ಟಿದೆ. ಸ್ಥಳೀಯರು ಹಾಗೂ ಒಂದಷ್ಟು ಜನ ಸೇರಿಕೊಂಡು ಅಲ್ಲಿ ಜೆಸಿಬಿಯಿಂದ ಕಾಮಗಾರಿ ಕಾರ್ಯವನ್ನು ಕೂಡ ನಡೆಸಿದ್ದಾರೆ. ಆ ಮೂಲಕ ಹೇಗಾದರೂ ಮಾಡಿ ರಸ್ತೆಯಲ್ಲಿ ಓಡಾಡಬೇಕು ಅನ್ನುವಂಥ ಕಾರಣಕ್ಕೆ ತಮ್ಮ ರಸ್ತೆಯನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಅಂತ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅಂದರೆ ಏಕಾಏಕಿಯಾಗಿ ಕಾಡಿನಿಂದ ಬಂದಂಥ ನೀರೇನಿದೆ ಆ ನೀರು ಪೂರ್ತಿ ರಸ್ತೆ ಮೇಲೆ ಬಂದಿದೆ. ಹಾಗಾಗಿ ರಸ್ತೆ ಜಲಾವೃತ ಆಗ್ಬಿಟ್ಟಿದೆ. ಈಗಾಗಲೇ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇರೋದ್ರಿಂದ ಬೆಳಗಾವಿಗೆ ಅದರ ಎಫೆಕ್ಟ್ ಈಗ ತಟ್ತಾ ಇದೆ. ಬೆಳಗಾವಿ, ಚಿಕ್ಕೋಡಿ, ನಿಪ್ಪಾಣಿ ಸೇರಿದಂತೆ ಅನೇಕ ಪ್ರದೇಶಗಳು ಕೂಡ ಈ ರೀತಿಯಾಗಿ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಮಳೆ ಆಗೋದ್ರಿಂದ ಇಲ್ಲಿ ಈ ರೀತಿಯ ವಾತಾವರಣ ಸೃಷ್ಟಿ ಆಗ್ಬಿಡುತ್ತೆ. ಪ್ರತಿ ಬಾರಿಯೂ ಕೂಡ ಇಂಥದ್ದೇ ವಾತಾವರಣ, ಇಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸದ್ಯಕ್ಕೆ ಈಗ ಈ ಒಂದು ಗೋವಾ ಲೋಂಡಾ ಬೆಳಗಾವಿಯನ್ನು ಸಂಪರ್ಕ ಮಾಡುವಂಥ ರಸ್ತೆ ಕೂಡ ಮುಳುಗಡೆ ಆಗಿರೋದ್ರಿಂದ ಸಾರ್ವಜನಿಕರು ಮತ್ತು ಅಲ್ಲಿ ವಾಹನ ಸವಾರರಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಶಾಲಾ ಕಾಲೇಜಿಗೆ ಹೋಗೋದಕ್ಕೆ ಕೂಡ ಒಂದಷ್ಟು ತೊಂದರೆ ಆಗ್ತಾ ಇರೋದ್ರಿಂದ ಸ್ಥಳೀಯರು ಈಗ ಆ ರಸ್ತೆಯನ್ನು ಹೇಗಾದರೂ ಮಾಡಿ ಸರಿಪಡಿಸ್ಕೋಬೇಕು. ನೀರನ್ನು ಅಂತೂ ತೆರವು ಮಾಡೋದಕ್ಕಾಗಲ್ಲ. ಸದ್ಯಕ್ಕೆ ಕಾಡಿನಿಂದ ನಿರಂತರವಾಗಿ ನೀರು ಹರಿದುಕೊಂಡು ಬರ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಮಳೆ ಆಗೋದ್ರಿಂದ ಅಲ್ಲಿನ ಮಳೆಯ ನೀರೇನಿದೆ ಇಲ್ಲಿಗೆ ಹರಿದುಕೊಂಡು ಬರುತ್ತೆ. ಹಾಗಾಗಿ ಸಾಕಷ್ಟು ಆತಂಕ ಕೂಡ ಜನರಿಗೆ ಶುರುವಾಗಿದೆ. बताइए नीचे